ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಬಳಸದೇ ಹೋದರೆ ಇವತ್ತು ನಮ್ಮ ಒಂದು ತಂಡ ಅಲ್ಲಿ ರೆಡಿಯಾಗಿದೆ. ಅದು ಏನು ತೀರ್ಮಾನ ತಗೊಳುತ್ತೆ. ಇಲ್ಲಿ ಬದುಕುವ ಯಾರೇ ಉತ್ತರ ಭಾರತದಿಂದ ಬಂದಂಥ ರಣಹೇಡಿ ಹಿಂದಿವಾಲಗಳಿಗೆ ನೇರವಾಗಿ ಹೇಳ್ತೀನಿ, ಕನ್ನಡವನ್ನು ಬಳಸಿ ಕನ್ನಡವನ್ನು ಮಾತಾಡಿ ಕನ್ನಡದಲ್ಲಿ ವ್ಯವಹರಿಸಿ. ಇಲ್ಲ ಅನ್ನೋದಾದರೆ ನಿಮ್ಮ ಭಾಷೆ ನಿಮ್ಮ ಸಂಸ್ಕೃತಿ ಇಲ್ಲಿ ಮೆರೆಸ್ತೀವಿ ಅನ್ನೋದಾದರೆ ನಾವು ಬಿಡೋಕ್ಕಿಲ್ಲ. ನೀವು ಕನ್ನಡ ಬಳಸ್ತೀರಾ, ಇಲ್ಲಿ ಉಳ್ಕೊಡ್ತೀರಾ, ಇಲ್ಲ ಅಂದರೆ ಗಂಟು ಮೂಟೆ ಕಟ್ಕೊಂಡು ನಿಮ್ಮ ರಾಜ್ಯಕ್ಕೆ ಹೋಗ್ಬೋದು ಅಂತೇಳಿ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ಬೀಳ್ತಾವ್ ನೋಡಿಗ ಕವ್ವಾತಗಳು, ಹೇಳ್ತಾವ್ ನೋಡಿಗ ಚಪ್ಪಾಳೆಗಳು, ಮುಗಿತಾವ್ ನೋಡಿಗ ಮೈಮೂಳೆಗಳು, ಹೇಳ್ತಾವ್ ನೋಡಿಗ ಬಾಸುಂಡೆಗಳು. ನನ್ ಮಗನೇ ಬರ್ತಾ ನೋಡು ಸಮುದ್ರ ಎತ್ತಂಗೆ. ಯಾರಪ್ಪಂತೆ ಏನೈತೆ ನೋಡಿಗ ಗುಂಡು ಕಾಲ್ ತಲೆಯ, ಬಿಡಿಸ್ತಾಳ್ ನೋಡಿಗ ಹುಣಸೇದವ್ವ, ಹುರ್ಕಿ ಅಂದರೆ ಸುಂಟರ ಗಾಳಿನ್ನು ಎತ್ತರಲೆ ತರಗೆಲೆ ಬೇರು ಸಮೇತ ಹೂಳೆಂದು ಹೊಕ್ಕಿಯೋ. ಅವರ ರಕ್ಷಣಾ ಪಡೆಯನ್ನೇನಾದ್ರು ಕೆಂಟು ಅಂತ ಕೆಲಸ ಮಾಡಿದ್ರೆ ಮಕ್ಕಳ್ರ ಒಬ್ಬೊಬ್ಬನು ಬಿಡಲ್ಲ. ಇವತ್ತು ನಿಮ್ಮ ಜಾಗಕ್ಕೆ ಬರ್ತಿದ್ದೀವಿ, ಅದು ಮಹಿಳೆಯರು ನಮ್ಮ ನಾಯಕರು ಅಲ್ಲಿ ರ್ಯಾಲಿ ಮಾಡಿ ಅಲ್ಲಿ ಅವರು ಅರೆಸ್ಟ್ ಆಗಿದ್ದಾರೆ. ಇಲ್ಲಿ ನಾವು ಮಹಿಳೆಯರು ಬೆಳಗ್ಗೆಯಿಂದ ಕಾದು ಕೂತು ಇವತ್ತು ಕಾಲ್ ಮುಂದೆನೆ ಬಂದು ವೀರಾವೇಶದಿಂದ ನಾವು ಹೋರಾಟ ಮಾಡಿದ್ದೀವಿ. ಏನೋ ಮಾಡ್ಕೊಳಕ್ಕಾಗುತ್ತೆ ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ? ಮಾಲಿಕ ಒಂದು ಕೇಸ್ ಹಾಕ್ಬೋದು ಅಷ್ಟೇ. ನೀನು ಇನ್ನೇನು ಮಾಡ್ತೀಯಾ? ಇನ್ನೇನು ಇನ್ನ 100 ಕೇಸ್ ಹಾಕೋ ನನ್ನ ಮೇಲೆ. ಕನ್ನಡದ ವಿಚಾರವಾಗಿ ನಿನ್ನಂಥ ದುರ್ವರ್ತನೆ ತೋರಿಸುವಂಥ ವ್ಯಕ್ತಿಗಳ ವಿಚಾರವಾಗಿ ಜೈಲಿಗೆ ಹೋಗೋಕ್ಕೂ ನಾನು ಸಿದ್ಧ. ಇದೇ ನಿನ್ನ ಕಡೆ ಎಚ್ಚರಿಕೆ. ಹೊರಗಡೆ ಕನ್ನಡ ಹಾಕೋದಲ್ಲ, ಒಳಗಡೆ ಇರುವಂಥ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲೂ ಕನ್ನಡ ಬರಬೇಕು.